ರವಿಕುಮಾರ್ ಅಧ್ಯಕ್ಷರು ಆದಂಥ ರವಿಕುಮಾರ್ ಸರ್ ಅವರು ಹಾಗೂ ಸಂತೋಷ್ ಡಾಕ್ಟರ್ ಜಿ ಅವರು ಸಹ ಬಂದಿದ್ದಾರೆ. ಅದೇ ರೀತಿ ಸುಬ್ರಹ್ಮಣ್ಯ ಸಾರು ಸಹ ಬಂದಿದ್ದಾರೆ. ಇವರೆಲ್ಲ ಬಂದಿರೋದಕ್ಕೆ ನಮಗೆ ಈ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ಕಳೆದ 7 ವರ್ಷಗಳಿಂದಲೂ ಪ್ರತಿ ವರ್ಷ 1,000 ಔಷಧಿ ಗಿಡಗಳನ್ನ ಇದೇ ಕುವೆಂಪು ನಗರ ಭಾಗದಲ್ಲಿ ಉಚಿತವಾಗಿ ಕೊಡ್ತಾಯಿದ್ವಿ. ನಮಗೆ ಇವರೆಲ್ಲ ಬಂದು ಸಾರ್ವಜನಿಕರಿಗೆ ಈ ಔಷಧಿ ಗಿಡಗಳನ್ನ ಕೊಡಬೇಕಾದ್ರೆ ಇವ್ರ ಕೈಲಿ ಕೊಡಿಸೋದಕ್ಕೆ ಇವರಿಂದ ಒಂದು ಜಾಗೃತಿ, ಒಂದು ಆರೋಗ್ಯ ದೃಷ್ಟಿಯಲ್ಲಿ ಇವರಿಂದ ಮತ್ತಷ್ಟು ಆರೋಗ್ಯಕರ ಉಳಿಲಿ, ಅದೇ ಥರ ಸಾರ್ವಜನಿಕರಿಗೆ ಮುಟ್ಲಿ ಅಂತ ಸಹ ಹೇಳ್ತಾ ಇವರು ಬಂದಿರೋರು ಎಲ್ರಿಗೂ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ಧನ್ಯವಾದಗಳನ್ನ ಸಹ ತಿಳಿಸ್ತಾ ಇದ್ದೀನಿ. ಬಂದಿರೋರು ಎಲ್ರಿಗೂ ಧನ್ಯವಾದಗಳು ಸಹ ಹೇಳ್ತಾ ಇದ್ದೀವಿ ಸರ್. ಅದೇ ರೀತಿ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ದಯವಿಟ್ಟು ಒಂದೆರಡು ನೋಡಿ ಮಾತಾಡಬೇಕು ಅಂತ ಸ್ವಾಮಿಗಳಿಗೆ ಕೇಳ್ತಾರೆ. ರಾಮಜಯಪುರಂ ಯಾವೋದರಾಣಿಕನಾಯಮೇನಿ ತಸ್ಮದ್ಗುರೋರ್ ಭಗವತೋಸ್ಯ ದಯೇ ಸಿಂಧು ರಾಮಾನುಜ ಶಂಕರ ಮಧ್ವರಾಮಾರ್ಯವತ್ತು ಗುರುಭ್ಯೋ. ದಾನ ಅಂತ ಪ್ರಾರಂಭದಿಂದ ನಮ್ಮ ಹಿಂದಿನ ಸಂಸ್ಕೃತಿಯವರು ಅದನ್ನು ಮಾಡ್ಕೊಂಬಂದಿದ್ದಾರೆ. ಎಲ್ಲಕ್ಕಿಂತ ಪ್ರಧಾನವಾದ ದಾನ ಯಾವುದು ಅಂತ ಹೇಳಿದ್ರೆ ರಕ್ತದಾನ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೂ ಕೂಡ ರಿಸರ್ವನ್ನು ಬೆಳೆಸಿದರೆ ನಮ್ಮ ಆರೋಗ್ಯ ಹಾಗೇನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ರಾಜೀವ್ ಅವರು ಸತತವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತಾರೆ. ಆತ್ಮಬಂಧು ರಾಜೀವ್ ಅಂತಲೇ ನಾನು ಕರೆಯೋದು. ಯಾರ ಹತ್ರನೂ ಕೂಡ ಮುಖದಲ್ಲಿ ಗಂಟು ಹಾಕ್ಕೊಂಡು ಮಾತಾಡದೇ ಇರೋವಂಥ ವ್ಯಕ್ತಿ ವರ್ಧತಾಂ ಅಭಿವರ್ಧತಾಂ ಚೆನ್ನಾಗಿ ಬೆಳಿಬೇಕು ಅನ್ನೋ ಆಶಯವನ್ನು ನಾನು ನಮಗೆ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಅವರವ್ರ ಮನೆಗೆ ಅವರವ್ರ ತೋಟಕ್ಕೆ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು. ಆದರೆ ಆದಿ ರಾಜರವರು ಸಮಾಜಕ್ಕೋಸ್ಕರ ಈ ಥರ ಪ್ರತಿ ವರ್ಷವೂ ಕೂಡ ಈ ಥರ ಮಾಡ್ತಾ ಇದ್ದಾರೆ. ವರ್ಧತಾಂ ಅಭಿವರ್ಧತಾಂ ರಾಜೀವ್ ವರ್ಧತಾಂ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ರವಿಕುಮಾರ್ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ತಾರೆ. ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತ ಬಂಧುಗಳಿಗೆ ನಮಸ್ಕಾರ. ಪರಮಪೂಜ್ಯ ಇಳೆಯ ಆಳ್ವಾರ್ ರಾಮೇಜ್ಯರವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಜಯದೇವ ಹೃದ್ರೋಗ ಸಂಸ್ಥೆಯ ಹೃದ್ರೋಗ ತಜ್ಞರು, ಆತ್ಮೀಯರಾದಂಥ ಡಾಕ್ಟರ್ ಸಂತೋಷ್ ಅವರೇ, ನಮ್ಮ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಯಾದಂಥ ಸನ್ಮಾನ್ಯ ಶ್ರೀ ಸುಬ್ರಹ್ಮಣ್ಯರವರೇ, HV ಸ್ನೇಹ ಬಳಗದ ಪ್ರಮುಖರಾದಂಥ ಸ್ನೇಹಿತರಾದಂಥ ಕುಮಾರ್ ಅವರೇ, ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರು, ಬಹುಶಃ ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಕುಮಾರ್ ಅವರು ಆಯೋಜನೆ ಮಾಡಿದ್ದಾರೆ. ಇವತ್ತು ಹಣ, ಸಂಪತ್ತು, ಅಧಿಕಾರ ಗಳಿಸೋದು ಭಾಳಷ್ಟು ಸುಲಭ ಇದೆ. ಆದರೆ ಆರೋಗ್ಯವನ್ನು ಪಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಇವತ್ತು ನಮಗೆ ಏನೆಲ್ಲ ಇದ್ರೂ ಕೂಡ ಆರೋಗ್ಯ ಇಲ್ಲ ಅಂದರೆ ಅದು ಎಲ್ಲವೂ ಕೂಡ ನಶ್ವರ ಆಗ್ತದೆ. ಆ ನಿಟ್ಟಿನಲ್ಲಿ ಪರಿಸರದ ಬಗ್ಗೆ, ಆರೋಗ್ಯದ ಬಗ್ಗೆ ಔಷಧೀಯ ಸಸ್ಯಗಳನ್ನು ನೀಡುವ ಮೂಲಕ ನಾವು ಏನು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ತುಂಬ ಅದು ಒಳ್ಳೆಯ ಕೆಲಸ. ಕೇವಲ ಈ ವರ್ಷ ಅಲ್ಲ, ತುಂಬ ವರ್ಷಗಳಿಂದಲೂ ಕೂಡ ತಾವು ಈ ಥರದ ಸಸ್ಯಗಳನ್ನು ಸಾರ್ವಜನಿಕರಿಗೆ ವಿತರಿಸುವ ಮೂಲಕ ಪರಿಸರದ ಪ್ರಜ್ಞೆ ಮೂಡಿಸುವ ಜೊತೆಗೆ ಆರೋಗ್ಯದ ರಕ್ಷಣೆಯೂ ಕೂಡ ಒತ್ತು ನೀಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಕೆಲಸ ಆಗಿದೆ. ನಿಮ್ಮ ಈ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ಕೆ ಸಾರ್ವಜನಿಕರ ಸ್ಪಂದನೆ ಕೂಡ ಇರ್ತದೆ. ಯಾಕಂದರೆ ಇವತ್ತು ಎಲ್ಲರಿಗೂ ಕೂಡ ಜಾಗೃತಿ ಇದೆ. ಇದ್ರ ಬಗ್ಗೆ ಭಾಳಷ್ಟು ಜನ ನಮ್ಮ ಪಾರ್ಕ್ಗಳಲ್ಲಿ ಎಲ್ಲ ಕಡೆ ಏನು ಇವತ್ತು ಬೆಳಗಿನ ವಾಯುವಿಹಾರ ಮಾಡುವಂಥದ್ದು, ಆರೋಗ್ಯದ ಬಗ್ಗೆ ಅರಿವಿರುವಂಥದ್ದು ಇವತ್ತು ನಾವು ಹೆಚ್ಚು ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಕಾರ್ಯ ಒಂದು ದೊಡ್ಡ ಸ್ಪಂದನೆ ಇಡುವಂಥದ್ದಾಗ್ತದೆ. ಮುಂದಿನ ದಿನಗಳಲ್ಲೂ ಕೂಡ ತಾವು ಈ ಥರದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಇದಕ್ಕೆ ಎಲ್ಲರೂ ಸಹಕಾರ ಇರ್ತದೆ ಅಂತೇಳಿ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಈ ಥರದ ಕಾರ್ಯಕ್ರಮಗಳು ಮುಂದೆಯೂ ಕೂಡ ತಾವು ಮಾಡಿ ಆ ಮೂಲಕ ಅದು ನಮ್ಮ ಪರಿಸರವನ್ನು ರಕ್ಷಣೆ ಮಾಡುವಂಥ ಅಥವಾ ಜನರ ಆರೋಗ್ಯವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ತಾವು ನಾಂದಿ ಆಗ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಶುಭ ಕೋರ್ತಾ ಮಾತಿಗೆ ವಿರಾಮ ಹೇಳ್ತೇನೆ. ನಮ್ಮನ್ನು ಕೂಡ ಈ ಥರ ಒಂದು ಸರಳ ಕಾರ್ಯಕ್ರಮಕ್ಕೆ ಕರೆದು ನಮಗೂ ಎರಡು ಮಾತಾಡಲಿಕ್ಕೆ ಅಭಿಪ್ರಾಯ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕುಮಾರನ ಸ್ನೇಹ ಬಳಗಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ, ಆತ್ಮೀಯತೆಯಿಂದ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಅದೇ ರೀತಿ ನಮ್ಮ
ಡಾಕ್ಟರ್ ಸಂತೋಷ್ ಜಿ ಸರ್ ಅವರು ಸಹ ಒಂದೆರಡು ಮಾತಾಡಬೇಕು ಅಂತ ಸಹ ಕೇಳ್ತಾರೆ. ಸ್ವಾಮೀಜಿಯವರ ಪಾದಗಳನ್ನು ನಮಿಸುತ್ತಾ ಸ್ನೇಹಿತರಾದ ಪತ್ರಕರ್ತ ಅಧ್ಯಕ್ಷರಾದ ರವಿಕುಮಾರ್ ಅವರೇ, ಅವರು ಸುಬ್ರಹ್ಮಣ್ಯ ಅವರೇ, ಹಾಗೂ ರಾಜ್ಯ ಸ್ನೇಹ ಬಳಗ ಅಧ್ಯಕ್ಷರಾದಂಥ ಕುಮಾರ್ ಅವರೇ, ವಿಕಾಸ್ ಮೂರ್ತಿ ಅವರೇ, ಅವರು ಹಾಗೂ ಇಲ್ಲಿ ಸೇರುವಂಥ ಎಲ್ಲ ನನ್ನ ಸ್ನೇಹಿತರೇ, ಈ ಕಾರ್ಯಕ್ರಮ ಮನುಷ್ಯ ಒಬ್ಬ ಸಮಾಜ ಜೀವಿ. ಈ ಕಲಿಯುಗದಲ್ಲಿ ನಾವು ಬರ್ತಾ ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಇವಾಗ ಹೇಗಾಗಿದೆ ಅಂದರೆ, ಅಣ್ಣ ತಮ್ಮಂದಿರಲ್ಲೂ ಸ್ನೇಹ ಕಳೆದೋಗಿದೆ. ನಾವು ನಮ್ಮ ಬಗ್ಗೆ ಬಿಟ್ಟರೆ ಬೇರೆ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈ ಸಮಾಜ ಇರ್ಬೋದು ಮತ್ತು ಪರಿಸರ ಇರ್ಬೋದು, ನಾವು ಸಮಾಜ ಜೀವಾಗಿ ಅಂತ ಇದು ತುಂಬ ಮುಖ್ಯ. ಈ ಸಮಾಜವನ್ನು, ಪರಿಸರವನ್ನು ಎಷ್ಟು ಚೆನ್ನಾಗಿ ಜೋಪಾನವಾಗಿ ಕಾಪಾಡಿಕೊಳ್ತೀವಿ, ಅಷ್ಟೇ ಆರೋಗ್ಯಕರವಾಗಿ ನಾವಿರ್ಬೋದು. ಸುಮಾರು ಜನ ಹೇಳ್ತಾರೆ ಕಾಡಿಗೆ ಹೋಗಿ ನಿಲ್ಲಿಸಬೇಕು, ನಾಡೆಲ್ಲ ಫುಲ್ ಹಾಳಾಗ್ತಾ ಇದೆ, ಇದೆಲ್ಲ ವಾಯು ಮಾಲಿನ್ಯ ಇರ್ಬೋದು, ಮಲಿನಗೊಳ್ತಾ ಇದೆ ಅಂತ. ಈಗ ಬ್ಯಾಲೆನ್ಸ್ ಬೇಕು. ಈ ಒಂದು ಜೀವನದಲ್ಲಿ ನಾವು ಯಾವತ್ತೂ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಪರ್ಸನಲಿ ಪ್ರೊಫೆಷನಲ್ ಅಂತ ಬ್ಯಾಲೆನ್ಸ್ ಮಾಡ್ಕೋಬೇಕು. ನಾಡಿನ ಜೀವನದಲ್ಲಿ ತುಂಬ ಅವಕಾಶಗಳಿದೆ, ಅದನ್ನು ಉಪಯೋಗಿಸ್ಕೋಬೇಕು. ಕಾಡಿನ ಜೀವನದಲ್ಲಿರೋಂಥ ಈ ಪರಿಸರ ಇರ್ಬೋದು, ಅದನ್ನು ನಾಡಿನಲ್ಲೇ ತಕ್ಕೋಬೇಕು. ಆ ಥರ ಕಾರ್ಯವನ್ನು ಈ ಸಂಘದವರು ಮಾಡ್ತಾ ಇದ್ದಾರೆ, ಇಷ್ಟು ವರ್ಷ ಮಾಡ್ತಾ ಬರ್ತಾ ಇದ್ದಾರೆ. ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ಕೋಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಇದಕ್ಕೆ ಸಹಾಯ ಮಾಡಬೇಕು. ಒಂದೊಂದೇ ಇರ್ಬೋದು, ಈ ಮರಗಳಿರ್ಬೋದು, ಗಿಡಗಳಿರ್ಬೋದು. ಈ ಗಿಡಗಳಿಗೆ ತುಂಬ ಒಳ್ಳೆಯ ಅಂಶಗಳಿವೆ. ಈಗ ಏನಾಗ್ತಾಯಿದೆ ಅಂದರೆ, ಈಗ ಬರ್ತಾ ಈಗ ನಾವು ಹೇಳ್ತಾ ಇದ್ದೀವಿ, ಈಗ ಕೋವಿಡ್ ಆದಮೇಲೆ ಹೃದಯ ಸಂಬಂಧ ಕಾಯಿಲೆಗಳಿರ್ಬೋದು ಅಥವಾ ಬೇರೆ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಕೋವಿಡ್ಗಿಂತ ಮುಖ್ಯವಾದ ಕಾರಣ ಏನಂದರೆ ಈ ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ. ನಾವು ಸೇವಿಸ್ತಾ ಇರೋ ಆಹಾರ ಪದಾರ್ಥಗಳಿರ್ಬೋದು ಅಥವಾ ವಾಯು ಇರ್ಬೋದು, ಎಲ್ಲ ಮೆಲ್ಲಗೊಂಡಿದೆ. ಹಾಗಾಗಿ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಇದನ್ನು ಪರಿಹರಿಸೋದು ನಮ್ಮ ಕೈಲಿದೆ. ನಾವು ಕೈ ಜೋಡಿಸ್ಕೋಬೇಕು. ನಾವು ಎಷ್ಟು ನಮ್ಮ ಪರಿಸರವನ್ನು ಕಾಪಾಡ್ಕೊಳ್ತೇವೆ ಅಷ್ಟೇ ನಮ್ಮ ಆರೋಗ್ಯ ಕಾಪಾಡ್ಕೋಬೋದು. ಈಗ ಒಬ್ಬ ಮನುಷ್ಯನಿಗೆ ಅವನೊಬ್ಬನಿಗೆ ಅಲ್ಲ, ಒಂದು ಕರ್ತವ್ಯ ಇರುತ್ತೆ. ಈ ಕರ್ತವ್ಯ ಸಮಾಜಕ್ಕೆ ಏನು ಕೊಡ್ತೀವಿ ಅಂತ, ನಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡ್ತೀವಿ ಅಂತ. ಈ ಪರಿಸರವನ್ನು ಕಾಪಾಡಿಕೊಳ್ಳೋದು ಮುಖ್ಯವಾಗಿ ತುಂಬ ಮುಖ್ಯವಾಗಿದೆ. ಇದು ನಮ್ಮ ಮುಂದೆ ಪೀಳಿಗೆ ಕೊಡಬೇಕಾಗುತ್ತೆ. ಇದು ನಾವು ಕೊಡಲಿಲ್ಲ ಅಂದರೆ ಹೌದು ಕಟ್ಟಡಗಳ ಮಧ್ಯೆ ಬದುಕಬೇಕಾಗುತ್ತೆ. ಈಗ ನೀವು ಸುಮಾರು ರೀಲ್ಸ್ ನೋಡ್ತಾ ಇರ್ಬೋದು, ಆಕ್ಸಿಜನ್ನಿಂದ ಬದುಕಬೇಕಾಗುತ್ತೆ. ಮುಂದೆ ಎಲ್ಲೂ ಆಕ್ಸಿಜನ್ ಆಗಲಿ ಇಲ್ದಿರೋ ಅಂಥ ಪರಿಸ್ಥಿತಿ ಬರೋ ಚಾನ್ಸ್ ಇರ್ಬೋದು. ಹಾಗಾಗಿ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳನ್ನು ಚೆನ್ನಾಗಿರಬೇಕು ಅಂದರೆ ನಾವು ಜಾಸ್ತಿ ಗಿಡಗಳನ್ನು, ಈ ಪರಿಸರವನ್ನು ಕಾಪಾಡ್ಕೋಬೇಕಾಗುತ್ತೆ. ಈ ಥರ ಈ ಪರಿಸರ ಕಾಪಾಡಿಕೊಳ್ಳುವಂಥ ಕಾರ್ಯ ಮಾಡ್ತಾ ಇರುವ ಈ ಸ್ನೇಹ ಬಳಗದ ಸಂಘದವರಿಗೆ ಕೃತಜ್ಞತೆ ಕೊಡುತ್ತಾ ಇದು ಮುಂದುವರಲಿ ಅಂತ ಹೇಳುತ್ತಾ, ನಾವೆಲ್ಲ ನಮ್ಮ ಕೈಲಿ ಎಷ್ಟಾಗಿತ್ತು ಅಷ್ಟು ಕೈ ಜೋಡಿಸಲ್ಲ ಅಂತೇಳಿ ಇನ್ನು ಎರಡು ಮಾತು ಮುಂದೆ. ಇವತ್ತು ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ಇದು 7 ವರ್ಷ ಅಲ್ಲ 8ನೇ ವರ್ಷ, ಅದು ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ 8ನೇ ವರ್ಷ ಕಾರ್ಯಕ್ರಮಗಳನ್ನ ಪರಿಸರ ಉಳಿಸೋ ದೃಷ್ಟಿಯಲ್ಲಿ ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಉಚಿತವಾಗಿ 1,000 ಔಷಧಿ ಗಿಡಗಳನ್ನ ಅಮೃತ ಬಳ್ಳಿ, ಇನ್ಸುಲಿನು, ಕರ್ಬೇವಿನ ಸೊಪ್ಪು, ಪಪ್ಪಾಯಿ, ರಣಕಳಿ, ಆಲೋವೆರಾ, ಆಡುಸೋಗೆ ಮತ್ತು ದಾಳಿಂಬೆ
ಸೀಬೆ ಗಿಡ, ಈ ರೀತಿ ಔಷಧಿ ಗಿಡಗಳನ್ನೇ ಉಚಿತವಾಗಿ ಸಾರ್ವಜನಿಕರಿಗೆ ಕೊಡ್ತಾಯಿದ್ದೀನಿ. ಈ ಗಿಡಗಳು ಅವ್ರಿಗೆ ಆರೋಗ್ಯಕರವಾದ, ಈಗ ಕೆಲವು ಬಾರಿ ಅವ್ರಿಗೆ BP ಇರ್ಬೋದು, ಶುಗರ್ ಇರೋರಿಗೆ ಒಂದು ಮನೇಲಿ ಪಾಟಲ್ಲಿ ಇಟ್ಕೊಂಡು ಗಿಡಗಳನ್ನ ಬೆಳೆಸಿ ಅದು ಆರೋಗ್ಯನ ಕಾಪಾಡ್ಕೊತಾರೆ. ಈ ರೀತಿ ನಾವು ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ಇದೇ ಕುವೆಂಪು ನಗರ 47ನೇ ವಾರ್ಡಲ್ಲಿ ಸಾರ್ವಜನಿಕರ ಒಂದು ಸೇವೆ ಮಾಡೋದಕ್ಕೋಸ್ಕರ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ನಮ್ಮ ರಾಜೀವ್ ಸ್ನೇಹ ಬಳಗದ ಎಲ್ಲರೂ ನಾವು ಇಲ್ಲಿ ಈ ಥರ ರೀತಿ ಇದೇ ವಾರ್ಡಲ್ಲಿ, ನಮ್ಮ ಹೆಸರು ಕುಮಾರ್ ಅಂತೇಳಿ, ಕುವೆಂಪು ನಗರದಲ್ಲಿ ಇರ್ತಕ್ಕಂಥ ಹುಡ್ಕೋ ಭಾಗದಲ್ಲಿ ಇದ್ದೀನಿ. ಈ ರೀತಿ ಸೇವೆಗಳನ್ನ ಇದು 8ನೇ ವರ್ಷದ ಪ್ರಯುಕ್ತ ಮಾಡ್ತಾಯಿದ್ದೀವಿ. ಅದೇ ರೀತಿ ಸಾರ್ವಜನಿಕರು, ಹಿರಿಯ ನಾಗರಿಕರುಗಳು ಸಹ ಕಳೆದ ವರ್ಷ ಹೇಳಿದ್ರು ನಿಮ್ಮ ಕಾರ್ಯಕ್ರಮ ಮಾಡ್ತಾ ಇರೋದ ನಿಲ್ಲಿಸಬೇಡಿ, ಇದು ಸಾರ್ವಜನಿಕರಿಗೆ ಒಳ್ಳೆ ಆರೋಗ್ಯಕರ ಔಷಧಿ ಗಿಡಗಳನ್ನ ಯಾರು ಕೊಡ್ತಾಯಿಲ್ಲ, ಆದರೆ ನಿಮ್ಮ ರಾಜೀವ್ ಸ್ನೇಹ ಬಳಗದವ್ರು ಕೊಡ್ತಾ ಇದ್ದಾರೆ. ಆ ರೀತಿ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಬೇಡಿಕೆ ಕೊಟ್ಟರು. ಆ ರೀತಿ ನಮಗೂ ಸಂತೋಷದಲ್ಲಿ ಈ ಕಾರ್ಯಕ್ರಮಗಳನ್ನ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾಯಿದ್ವಿ.